ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಮೇ 20ನೇ ತಾರೀಕು KSRTC ಮತ್ತು BMTC ಬಸ್ಗಳು ಸಿಗಲ್ಲ ಅಂತ. ಯಾಕಂದರೆ ಇಲ್ಲಿ ಸಾರಿಗೆ ನೌಕರರು ನಾವು ಬಸ್ಸು ಸಿಗಲ್ಲ, ನಿಮಗೆ ಬಸ್ ಸಂಚಾರ ಬಂದ್ ಮಾಡ್ತೀವಿ ಅವತ್ತು ಅಂತ ಹೇಳ್ತಿರುವಂಥದ್ದು, ಸರ್ಕಾರಿ ಬಸ್ ಸಂಚಾರ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಕಾಮೆಂಟ್ ಮುಖಾಂತರ ಕೇಳ್ತಿದ್ರು. ಈಗ ಶಾಲಾ ಕಾಲೇಜುಗಳ ಕತೆ ಏನು ಅಂದರೆ, ಇವತ್ತು ದಿನಾಂಕ ಬಂದು ಮೇ 19, ನಾಳೆ ಮೇ 20ನೇ ತಾರೀಕು ನಮಗೆ KSRTC ಮತ್ತು BMTC ಬಸ್ ಸಿಗಲ್ಲ ಅಂದರೆ ಶಾಲಾ ಕಾಲೇಜುಗಳಿಗೆ ಏನಾದರೂ ರಜೆ ಕೊಡ್ತಾರ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಂದಿನ ವಿಡಿಯೋ ಅಲ್ಲಿ ಕಾಮೆಂಟ್ ಮುಖಾಂತರ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ. ನಿಮಗೆ ರಜೆ ಘೋಷಣೆ ಆಗುತ್ತಾ ಆಗಲ್ವಾ, ಈಗ ಏನಿಂದ ಸಾರಿಗೆ ನೌಕರರು ಬಸ್ ಸಂಚಾರ ಬಂದ್ ಮಾಡ್ತಿದ್ದಾರೆ ಮೇ 20ನೇ ತಾರೀಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಿಮ್ಮ ಸಾಕಷ್ಟು ಜನ ಫ್ರೆಂಡ್ಸ್ಗೂ ಡೌಟ್ ಇರುತ್ತೆ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದಕ್ಕೆ ಮುಂಚೆ ನೀವೇನಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಮೇ 20ನೇ ತಾರೀಕು ಬಸ್ ಸ್ಟ್ರೈಕ್ ಅಂತ ಹೇಳ್ತಿರುವಂಥದ್ದು. ಮೇ 20ಕ್ಕೆ ಮನೆ ಬಿಟ್ಟು ಹೊರಗೆ ಹೋಗುವಾಗ ಎಚ್ಚರ ಎಚ್ಚರ ಅಂತ ಹೇಳ್ತಿರುವಂಥದ್ದು ಇಲ್ಲಿ ಸಾರಿಗೆ ನೌಕರರು. ಯಾಕೆ ಅವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದರೆ, ಬಸ್ ಸ್ಟ್ರೈಕು ಮೇ 20ನೇ ತಾರೀಕು ನಾವು ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು. ಯಾಕೆ ಅವರು ಈ ರೀತಿ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗುತ್ತಾ ಆಗಲ್ವಾ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವೇತನ ಹೆಚ್ಚಳ ಮತ್ತು ಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಸಾರಿಗೆ ನೌಕರರ ಒಕ್ಕೂಟ ಹಾಗೂ ಸರ್ಕಾರದ ನಡುವೆ ಇಂದು ನಡೆದ ಮಾತುಕತೆ ವಿಫಲವಾಗಿರುವಂಥದ್ದು. ಈಗ ಮಾತುಕತೆ ಕೂಡ ನಡೆದಾಗಿದೆ, ಅದು ಕೂಡ ವಿಫಲ ಆಗಿದೆ. ಸರ್ಕಾರ ಘೋಷಿಸಿರುವ ವೇತನ ಪರಿಷ್ಕರಣೆಯನ್ನು ನೌಕರರು ತಿರಸ್ಕರಿಸಿದ್ದು, ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತೀವಿ ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಿರುವಂಥದ್ದು. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮೇ 20 ಬಸ್ ಸ್ಟ್ರೈಕ್ ಆನ್ ಮೇ 20 ಅಂತ ಹೇಳ್ತಿದ್ದಾರೆ. ಯಾಕಂದರೆ ಬುಧವಾರದಂದು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುವುದು ಬಹುತೇಕ ಖಚಿತವಾಗಿದೆ. ವೇತನ ಹೆಚ್ಚಳ ಮತ್ತು ಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಸಾರಿಗೆ ನೌಕರರ ಒಕ್ಕೂಟ ಹಾಗೂ ಸರ್ಕಾರದ ನಡುವೆ ನಡೆದ ಮಾತುಕತೆ ವಿಫಲ ಆಗಿರುವ ಕಾರಣದಿಂದ ಈಗ ಸರ್ಕಾರ ಘೋಷಿಸಿರುವ ವೇತನ ಪರಿಷ್ಕರಣೆಯನ್ನು ನೌಕರರು ತಿರಸ್ಕರಿಸಿದ್ದಾರೆ. ಮೇ 20ರಂದು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಇದರಿಂದ ಏನು ಸಮಸ್ಯೆ ಆಗ್ತಿದೆ ಅಂದರೆ, ರಾಜ್ಯದಲ್ಲಿ KSRTC ಮತ್ತು BMTC ಸೇರಿದಂತೆ ಎಲ್ಲ ವಿಭಾಗಗಳ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಲಿದೆ ಅಂತ ಹೇಳ್ತಿದ್ದಾರೆ. ಮುಷ್ಕರಕ್ಕೆ ಮುಂದಾಗಿರುವ ನೌಕರರ ವಿರುದ್ಧ ಸಾರಿಗೆ ಇಲಾಖೆ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಕಟ್ಟೆಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಪ್ರತಿಭಟನೆ ನಿರ್ಬಂಧನ ಕೋರಿ ಹೈಕೋರ್ಟ್ಗೆ PIL ಸಲ್ಲಿಕೆ ಕೂಡ ಆಗಿರುವಂಥದ್ದು. ಈಗ ಸಾರಿಗೆ ನೌಕರರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ತುಂಬ ದಿನದಿಂದ ಸರ್ಕಾರದಲ್ಲಿ ಮನವಿ ಮಾಡಿಕೊಟ್ಟಿದ್ವಿ, ಆದರೆ ಸರ್ಕಾರದವರು ಯಾವುದೇ ರೀತಿಯಾಗಿ ನಮಗೆ ಅನುಕೂಲಗಳು ಮಾಡಿಕೊಟ್ಟಿಲ್ಲ. ನಾವು ಈ ಬಾರಿ ಅಂತೂ ಬಂದನ್ನು ವಾಪಸ್ ತಗೊಳ್ಳಲ್ಲ, KSRTC ಮತ್ತು BMTC ಬಸ್ಗಳನ್ನು ಬಂದ್ ಮಾಡ್ತೀವಿ. ಮೇ 20ನೇ ತಾರೀಕು KSRTC ಮತ್ತು BMTC ಬಸ್ಗಳು ರೋಡ್ಗಿಳಿಯಲ್ಲ ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಿರುವಂಥದ್ದು ಸಾರಿಗೆ ನೌಕರರು. ಈಗ ಶಾಲಾ ಕಾಲೇಜುಗಳ ಕತೆ ಹೇಳೋದಾದರೆ, KSRTC ಮತ್ತು BMTC ಬಸ್ಗಳು ರೋಡ್ಗಿಳಿಯಲ್ಲ ಅಂದರೆ ನಿಮಗೆ ಶಾಲಾ ಕಾಲೇಜುಗಳಿಗೆ ರಾಜ್ಯಾದ್ಯಂತ ರಜೆ ಕೊಡ್ತಾರೆ. ಕರ್ನಾಟಕದ ರಾಜ್ಯದಲ್ಲಿ ನಿಮಗೆ ರಜೆ ಕೊಡಲೇಬೇಕು. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಈ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಬಸ್ನಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಬಸ್ನಲ್ಲೇ ಟ್ರಾವೆಲ್ ಮಾಡೋ ಕಾರಣದಿಂದ ಇಲ್ಲಿ ನಿಮಗೆ ರಜೆ ಘೋಷಣೆ ಮಾಡ್ತಾರೆ. ಯಾವತ್ತೇನಾದರೂ ನಿಮಗೆ KSRTC ಮತ್ತು BMTC ಬಸ್ಗಳು ರೋಡ್ಗಿಳಿಯಲ್ಲ ಅನ್ನೋದಾದರೆ ನಿಮಗೆ ಕಂಪಲ್ಸರಿ ಇಲ್ಲಿ ರಜೆ ಕೊಡಲೇಬೇಕು, ಕೊಡ್ತಾರೆ. ಶಿಕ್ಷಣ ಸಚಿವರೇ ಅನೌನ್ಸ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಇವತ್ತು ನೈಟ್ ಆದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಅಫಿಷಿಯಲ್ ಆಗಿ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ನೈಟ್ ಕನ್ಫರ್ಮೇಷನ್ ಆದರೆ ಸಿಗುತ್ತೆ. ಈಗ ಇಲ್ಲಿ KSRTC BMTC ಸಾರಿಗೆ ನೌಕರರು ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ನಾವು ಸದ್ಯಕ್ಕಂತೂ ಈ ಒಂದು ಬಂದನ್ನು ವಾಪಸ್ ತಗೊಳ್ಳಲ್ಲ ಮತ್ತು KSRTC ಮತ್ತು BMTC ಬಸ್ಗಳು ರೋಡ್ಗಿಳಿಯಲ್ಲ. ಮೇ 20ನೇ ತಾರೀಕು ನಾವು ಬಸ್ ಸ್ಟ್ರೈಕನ್ನು ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು. ಈಗ ಇದೇ ಮಾತಿನಂತೆ ಸಾರಿಗೆ ನೌಕರರು ಬಸ್ ಸ್ಟ್ರೈಕ್ ಏನಾದರೂ ಮೇ 20ನೇ ತಾರೀಕು ಮಾಡಿದ್ದಾರೆ ಅಂದರೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರೆ ಸ್ನೇಹಿತರೆ. ಶಾಲಾ ಕಾಲೇಜುಗಳಂತಲೇ ಅಲ್ಲ,
ಆಫೀಸಿಗೆ ಕೂಡ ರಜೆ ಕೊಡುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಆಫೀಸ್ಗೆ ಎಲ್ಲರೂ ಬೈಕಲ್ಲಿ ಕಾರಲ್ಲೇ ಹೋಗಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡುವವರು ಇರ್ತಾರೆ. ತುಂಬ ಕೆಲಸಗಳಿಗೆ ಬಸ್ಗಳಲ್ಲೇ ಹೋಗ್ತಿರ್ತಾರೆ. ಇವೆಲ್ಲದಕ್ಕೂ ರಜೆ ಕೊಡುವ ಸಾಧ್ಯತೆ ಆದರೆ ಇರುತ್ತೆ. ಈಗ ಸದ್ಯಕ್ಕೆ ನಾವು ಬಂದ್ ಮಾಡೇ ಮಾಡ್ತೀವಿ, ಅವತ್ತು ಬಸ್ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು. ಈಗ ಸರ್ಕಾರದವ್ರು ಮತ್ತೆ ಏನಾದರೂ ಅವರಲ್ಲಿ ಮನವಿ ಮಾಡಿಕೊಂಡು ಏನಾದರೂ ಡಿಸಿಷನ್ ಚೇಂಜ್ ಆದರೆ ತಕ್ಷಣ ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕಂತೂ ಸಾರಿಗೆ ನೌಕರರು ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ, ಇಲ್ಲಿ ಬಸ್ ಸ್ಟ್ರೈಕ್ ಇದ್ದೇ ಇರುತ್ತೆ ಮೇ 20ನೇ ತಾರೀಕು ಅಂತಿದ್ದಾರೆ. ಈ ಒಂದು ಡಿಸಿಷನಲ್ಲಿ ಏನಾದರೂ ಚೇಂಜ್ ಆದರೆ ನಿಮಗೆ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ.